ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಮತ್ತೊಂದು ನಿರ್ಣಾಯಕ ದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಟಿ.ಜೆ. ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಖಾಸಗಿ ದೂರಿನ ಅರ್ಜಿಯ ವಿಚಾರಣೆ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆಯಲಿದೆ. ರಾಜ್ಯಪಾಲರು ತಮ್ಮ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದನ್ನು ಪ್ರಶ್ನಿಸಿ ಆಗಸ್ಟ್ 19ನೆಯ ತಾರೀಕು ಕರ್ನಾಟಕ ಹೈಕೋರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯ ವಿಚಾರಣೆಯ ಮೊದಲ ದಿನವೇ ಕರ್ನಾಟಕ ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಟಿ.ಜೆ. ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಖಾಸಗಿ ದೂರಿನ ವಿಚಾರಣೆಯ ಮೇಲೆ ತಡೆಯಾಜ್ಞೆಯನ್ನು ಕೊಡುತ್ತೆ. ಆದರೆ ನಿನ್ನೆ ಅಂದರೆ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನು ವಜಾಗೊಳಿಸುವ ತೀರ್ಪಿನಲ್ಲಿ ತಾನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇದ್ದಂತಹ ವಿಚಾರಣೆಗೆ ಕೊಟ್ಟಿದ್ದಂತಹ ತಡೆಯಾಜ್ಞೆಯನ್ನು ಕೂಡ ಹೈಕೋರ್ಟ್ನ ಏಕಸದಸ್ಯ ಪೀಠ ತೆರವುಗೊಳಿಸಿದೆ. ಹೀಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇದ್ದಂತಹ ವಿಚಾರಣೆ ಮತ್ತೆ ಆರಂಭ ಆಗಲಿಕ್ಕೆ ಅವಕಾಶ ಸಿಕ್ಕಿದೆ. ಕರ್ನಾಟಕ ಹೈಕೋರ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಿಟ್ ಅರ್ಜಿಯನ್ನು ವಜಾಗೊಳಿಸುವ ಸಂದರ್ಭದಲ್ಲಿ ಒಂದು ಅಂಶವನ್ನು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಖಾಸಗಿ ದೂರು ಸಲ್ಲಿಕೆಯಾದಂತಹ ಸಂದರ್ಭಗಳಲ್ಲಿ ಅವುಗಳ ವಿಚಾರಣೆಗೆ ರಾಜ್ಯಪಾಲರ ಅಥವಾ ತನಿಖೆಗೆ ರಾಜ್ಯಪಾಲರ ಪೂರ್ವಾನುಮತಿಯ ಅಗತ್ಯ ಇಲ್ಲ ಅಂತೇಳಿ, ತನಿಖೆಗೆ ರಾಜ್ಯಪಾಲರ ಪೂರ್ವಾನುಮತಿಯ ಅಗತ್ಯ ಇಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಸ್ಪಷ್ಟಪಡಿಸಿರುವಂಥದ್ದು. ಸೊ ಈ ಮಾಹಿತಿಯನ್ನು ಹೈಕೋರ್ಟ್ನ ಈ ತೀರ್ಪನ್ನು ಇವತ್ತು ಟಿ.ಜೆ. ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹೇಳ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇರುವಂತಹ ಅರ್ಜಿಯ ಕಂಡೀಷನ್ ಏನು ಅಂತ ಹೇಳಿದ್ರೆ, ಇಬ್ಬರ ಅರ್ಜಿಯನ್ನು ಕೂಡ ವಿಚಾರಣೆಗೆ ಸ್ವೀಕಾರ ಮಾಡಬಹುದಾ ಮಾಡಬಾರ್ದ ಅಂಥೇಳಿ. ಸೊ ಈಗ ಬಹುಶಃ ಜನಪ್ರತಿನಿಧಿಗಳ ನ್ಯಾಯಾಲಯ ಇಬ್ಬರ ಅರ್ಜಿಯನ್ನು ಕೂಡ ವಿಚಾರಣೆಗೆ ಸ್ವೀಕಾರ ಮಾಡಬಹುದು. ವಿಚಾರಣೆಗೆ ಸ್ವೀಕಾರ ಮಾಡಿದ ಬಳಿಕ ಟಿ.ಜೆ. ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಇವರಿಬ್ಬರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತಾವು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ, ಮುಖ್ಯಮಂತ್ರಿಗಳು ಹೇಗೆ ಪ್ರಭಾವ ಬೀರಿದ್ದಾರೆ ಎನ್ನುವುದರ ಬಗ್ಗೆ ಸಾಕ್ಷ್ಯಗಳನ್ನು ನ್ಯಾಯಾಲಯದ ಮುಂದೆ ಇಡಬೇಕಾಗತ್ತೆ. ಅದರ ಆಧಾರದ ಮೇಲೆ ಒಂದು ವೇಳೆ ನ್ಯಾಯಾಲಯಕ್ಕೆ ಮೇಲ್ನೋಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಂತೇಳಿ ಅನಿಸಿದ್ದಾರೆ, ಆಗ ತನಿಖೆಗೆ ಆದೇಶವನ್ನು ಕೊಡಬಹುದು. ಸೊ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಡಬಹುದಾದಂಥ ಆದೇಶದ ಬಳಿಕ ಲೋಕಾಯುಕ್ತ ಪೊಲೀಸರು FIR ಅನ್ನು ದಾಖಲಿಸಿಕೊಳ್ತಾರೆ ಕೋರ್ಟ್ ಆದೇಶದ ಬಳಿಕ. ಸೊ ಈಗ ಇದು ಮ್ಯಾಟರ್ ಕೋರ್ಟ್ನಲ್ಲಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಇವರಿಬ್ಬರ ಸ್ನೇಹಮಯಿ ಕೃಷ್ಣ ಮತ್ತು ಟಿ.ಜೆ. ಅಬ್ರಹಾಂ ಇವರಿಬ್ಬರ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಬೇಕಾಗತ್ತೆ. ವಿಚಾರಣೆಗೆ ಸ್ವೀಕರಿಸಿದ ಬಳಿಕ ಇವರಿಬ್ಬರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಪೂರಕವಾದಂತಹ ಸಾಕ್ಷ್ಯಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇವರ ಮೇಲೆ ಸಾಕ್ಷ್ಯಗಳಿದೆ, ಇವರು ಪ್ರಭಾವವನ್ನು ಬೀರಿದ್ದಾರೆ ಅಂಥೇಳಿ ನ್ಯಾಯಾಲಯಕ್ಕೆ ಅನಿಸಿದರೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ಅನಿವಾರ್ಯತೆ ಇದೆ ಅಂಥೇಳಿ ಕೋರ್ಟಿಗೆ ಏನಾದರೂ ಅನಿಸಿದ್ರೆ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ, FIR ದಾಖಲಿಸಿಕೊಂಡು ನೀವು ತನಿಖೆಯನ್ನು ಆರಂಭಿಸಬೇಕು ಅಂತೇಳಿ. ಇದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀಬೇಕಾಗಿರುವಂತಹ ಅಂಶ. ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶದ ತೀರ್ಪಿನ ವಿರುದ್ಧ ಒಂದು ವೇಳೆ ದ್ವಿಸದಸ್ಯ ಪೀಠದಲ್ಲಿ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿ ಒಂದು ವೇಳೆ ಏಕಸದಸ್ಯ ಪೀಠದ ತೀರ್ಪಿಗೆ ತತ್ಕ್ಷಣವೇ ಒಂದು ವೇಳೆ ತಡೆಯಾಜ್ಞೆ ಕೊಟ್ಟಂತಹ ಸಂದರ್ಭದಲ್ಲಿ ಎಗೇನ್ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆಯಬಹುದಾದಂಥ ವಿಚಾರಣೆಗೆ ಎಗೇನ್ ಅಲ್ಲಿ ಆಟೋಮೆಟಿಕ್ ತಡೆಯಾಜ್ಞೆ ಸಿಗಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಹೈಕೋರ್ಟ್ನಲ್ಲಿ ವಿಚಾರಣೆ ಒಂದು ವೇಳೆ ದ್ವಿಸದಸ್ಯ ಪೀಠ ಸಿದ್ದರಾಮಯ್ಯನವರು ಸಲ್ಲಿಸಬಹುದಾದಂತಹ ಮೇಲ್ಮನವಿಯನ್ನು ಮಾನ್ಯ ಮಾಡಿ ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಒಂದು ವೇಳೆ ಸೊ ಅದಕ್ಕೂ ಅವಕಾಶ ಇದೆ. ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ವಿ ನಾವು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈ ಮೂಡಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆರೋಪಗಳನ್ನು ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ನೇರವಾದಂತಹ
ನಿಖರವಾದಂತಹ, ಸ್ಪಷ್ಟವಾದಂತಹ ಅಥವಾ ನಿರ್ದಿಷ್ಟವಾದಂತಹ ಸಾಕ್ಷ್ಯಗಳೇ ಇಲ್ಲ ಅಂಥೇಳಿ. ಸಾಕ್ಷ್ಯಗಳೇ ಇಲ್ಲ. ಸೆಕ್ಷನ್ 7 ಅಡಿಯಲ್ಲಿ, PC ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಸೆಕ್ಷನ್ 7 ಅಡಿಯಲ್ಲಿ ಮುಖ್ಯಮಂತ್ರಿಗಳು ಪ್ರಭಾವ ಬೀರಿದ್ದರ ಕಾರಣಕ್ಕೋಸ್ಕರ 14 ಬದಲಿ ನಿವೇಶನಗಳ ಹಂಚಿಕೆ ಆಗಿರಬಹುದು ಎನ್ನುವಂತಹ ಆಧಾರದಲ್ಲಷ್ಟೇ ಈ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ಅನಿವಾರ್ಯತೆ ಇದೆ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು ತನ್ನ ತೀರ್ಪಿನಲ್ಲಿ. ಆದರೆ ಎಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತಾಗಲಿ, ಶಿಫಾರಸನ್ನು ಮಾಡಿದಾರಂತಾಗಲಿ, ಅಥವಾ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರಂತಾಗಲಿ, ಅಥವಾ ಆ 14 ಬದಲಿ ನಿವೇಶನಗಳ ಹಂಚಿಕೆಯ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವುದಾಗಲಿ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಾಕ್ಷ್ಯಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲ. ಮೂಢ ಬದಲಿ ನಿವೇಶನಗಳ ಹಂಚಿಕೆಯ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರದ ವೇಳೆ ಇದ್ದಿದ್ದು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯ ವಿತ್ ಇಂಡಿಪೆಂಡೆಂಟ್ ಕೆಪಾಸಿಟಿ. ಕಾರಣ ಏನು ಅಂತ ಹೇಳಿದ್ರೆ, ಯತೀಂದ್ರ ಅವರು ಮೂಡಾದ ಓವರ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ವರುಣ ವಿಧಾನಸಭಾ ಕ್ಷೇತ್ರ ಕೂಡ ಇರೋದರಿಂದ ಅವರು ಅದರ ಮೆಂಬರ್ ಆಗಿರೋದರಿಂದಾಗಿ ಅವರು ಆ ಸಭೆಯಲ್ಲಿದ್ದರು. ಸಿದ್ದರಾಮಯ್ಯ ಇರಲಿಲ್ಲ. ಇನ್ವೆಸ್ಟಿಗೇಷನ್ ಯಾರ ವಿರುದ್ಧ ಆಗಬೇಕು ಅಂತೇಳಿ TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತು JDSನ ಪ್ರದೀಪ್ ಕುಮಾರ್ ಅಪ್ಲಿಕೇಶನನ್ನು ಹಾಕೊಂಡಿರುವಂಥದ್ದು ಸಿದ್ದರಾಮಯ್ಯನವರ ವಿರುದ್ಧ. ಸೊ ಸಿದ್ದರಾಮಯ್ಯನವರ ಪಾತ್ರ ಏನೇನುವಂಥದ್ದೇ ಇಂಪಾರ್ಟೆಂಟ್. ಬಿಕಾಸ್ JDS ಮತ್ತು BJPಗೆ ನೇರವಾದಂತಹ ಟಾರ್ಗೆಟ್ ಇರುವಂಥದ್ದು ಆ 14 ಬದಲಿ ನಿವೇಶನಗಳ ಹಂಚಿಕೆ ಅದು ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತಲ್ಲ, ಅಥವಾ ಯತೀಂದ್ರ ಸಿದ್ದರಾಮಯ್ಯ ಆ ಮೂಢ ತೆಗೆದುಕೊಂಡಂತಹ ನಿರ್ಣಯದ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎನ್ನುವಂಥ ವಿಚಾರ ಅಲ್ಲ. ಅವರ ಟಾರ್ಗೆಟ್ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಸೊ ಪ್ರಕರಣ ದಾಖಲು ಮಾಡಿಕೊಂಡು ರಾಜೀನಾಮೆಯನ್ನು ಕೊಡಿಸ್ಬೇಕು ಅಂತೇಳಿ. ಬಟ್ ಸಿದ್ದರಾಮಯ್ಯನವರ ವಿರುದ್ಧ ಯಾವ ನೇರವಾದಂತಹ ಸಾಕ್ಷ್ಯಗಳು ಇಲ್ಲ, ನಿರ್ದಿಷ್ಟ ಸಾಕ್ಷ್ಯವೂ ಇಲ್ಲ, ಸ್ಪಷ್ಟ ಸಾಕ್ಷ್ಯಗಳು ಇಲ್ಲ. ಹೈಕೋರ್ಟ್ ತೀರ್ಪನ್ನು ಓದಿದ್ರೂ ಕೂಡ ಅದೇ ಸ್ಪಷ್ಟ ಆಗುತ್ತೆ. ಹೈಕೋರ್ಟು ನಿನ್ನೆ ತನ್ನ ತೀರ್ಪಿನಲ್ಲಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಹಾಲಿ ಪ್ರಕರಣದಲ್ಲಿ ಯಾರೋ ಹೊರಗಿನವರು ಫಲಾನುಭವಿಗಳಾಗಿದ್ದರೆ ಈ 3 ಜನ ಸಲ್ಲಿಸಿರುವಂಥ ಅರ್ಜಿಯನ್ನು ವಜಾ ಮಾಡಬಹುದಿತ್ತು. ಆದರೆ ಸಿದ್ದರಾಮಯ್ಯನವರ ಅಂದರೆ ಮುಖ್ಯಮಂತ್ರಿಗಳ ಕುಟುಂಬ ಸದಸ್ಯರೇ ಫಲಾನುಭವಿಗಳಾಗಿರೋದ್ರಿಂದ ತನಿಖೆಯ ಅಗತ್ಯ ಇದೆ ಅಂತೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮತ್ತು ನಿಯಮಗಳ ಪ್ರಕಾರ 1991ರ ನಿಯಮಗಳ ಪ್ರಕಾರ 3 ಎಕರೆ ಮೇಲ್ಪಟ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂತಹ ಸಂದರ್ಭದಲ್ಲಿ 2400 ಚದರ ಅಡಿ 40x60 ಈ ವಿಸ್ತೀರ್ಣದ 2 ಸೈಟುಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆದರೆ 14 ಸೈಟುಗಳನ್ನು ಕೊಡಲಾಗಿದೆ. ಸೊ ಮುಖ್ಯಮಂತ್ರಿಗಳ ಪ್ರಭಾವ ಇದ್ದ ಕಾರಣಕ್ಕೋಸ್ಕರ ಈ ಸೈಟುಗಳನ್ನು ಕೊಡಲಾಗಿದೆ ಎನ್ನುವಂಥದ್ದು ಹೈಕೋರ್ಟ್ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ. ಕೆಸರೆ ಗ್ರಾಮ ಮೈಸೂರಿನ ಹೃದಯ ಭಾಗದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನ ಹೃದಯ ಭಾಗದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟುಗಳ ಹಂಚಿಕೆ ಆಗಿದೆ. ಸೊ ಇದರಲ್ಲಿ ಪ್ರಭಾವ ಇರಬಹುದು. ಸಾಮಾನ್ಯ ವ್ಯಕ್ತಿಗಳಾಗಿದ್ದರೆ ಇಂತಹ ಸೌಲಭ್ಯ, ಇಂತಹ 14 ಸೈಟುಗಳು ಅದು ಕೂಡ ಮೈಸೂರಿನ ಹೃದಯ ಭಾಗದಲ್ಲಿ ಸಿಗ್ತಾ ಇರಲಿಲ್ಲ ಎನ್ನುವಂಥದ್ದು ಹೈಕೋರ್ಟ್ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ನಿ 50-50 ಅನುಪಾತದ ಅಡಿಯಲ್ಲಿ ನನಗೆ ಸೈಟ್ ಹಂಚಿಕೆ ಮಾಡಬೇಕೆನ್ನುವಂಥ ಅರ್ಜಿಯನ್ನು ಸಲ್ಲಿಸ್ತಾರೆ. ಪರಿಹಾರ ನೀಡುವಂತಹ ಸಂದರ್ಭದಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ. ದೂರುದಾರರ ಮಗ ಅಂದರೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮೂಡಾದ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿಯ ಮಗ, ಆಗಿನ ವಿರೋಧ ಪಕ್ಷದ ನಾಯಕನ ಮಗ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಮೌನವಾಗಿದ್ದರು ಅಂಥೇಳಿ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಅವರ ಪತ್ನಿಯ ಆಗು ಹೋಗುಗಳಲ್ಲಿ ನನಗೆ ಗೊತ್ತೇ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳೋಕ್ಕಾಗಲ್ಲ ಎನ್ನುವಂತಹ ಅಂಶಗಳನ್ನು ಮುಂದಿಟ್ಟುಕೊಂಡು ಹೈಕೋರ್ಟು ಈ ನಿರ್ದಿಷ್ಟ ಪ್ರಕರಣದಲ್ಲಿ ಸೆಕ್ಷನ್ 7 ಅಡಿಯಲ್ಲಿ ಅಂದರೆ ಅನ್ಡ್ಯೂ ಇನ್ಫ್ಲುಯೆನ್ಸ್ ಪ್ರಭಾವವನ್ನು ಬೀರಿರುವ ಸಾಧ್ಯತೆ ಇದೆ, ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ, ಜೊತೆಗೆ ಅವರ ಮಗ ಯತೀಂದ್ರ ಆ್ಯಸ್ ಎ MLA ಪ್ರಭಾವ ಬೀರಿರುವ ಸಾಧ್ಯತೆ ಇದೆ ಎನ್ನುವಂಥ ಕಾರಣಕ್ಕೋಸ್ಕರ ಇದರ ತನಿಖೆ ಆಗಬೇಕು ಅಂತ ಹೇಳಿರುವಂಥದ್ದು. ಬಟ್ ಎಲ್ಲೂ ಕೂಡ ಡಾಕ್ಯುಮೆಂಟ್ ಇಲ್ಲ, ಎಲ್ಲೂ ಕೂಡ ಎವಿಡೆನ್ಸ್ ಇಲ್ಲ, ಎಲ್ಲೂ ಕೂಡ ಸಾಕ್ಷ್ಯಗಳಿಲ್ಲ, ಎಲ್ಲೂ ಕೂಡ ಪುರಾವೆಗಳಿಲ್ಲ. ಹೈಕೋರ್ಟ್ನಲ್ಲಿ ನಡೆದಂತಹ ಸುದೀರ್ಘ ವಿಚಾರಣೆಯ ಸಂದರ್ಭದಲ್ಲಿ ಡೈರೆಕ್ಟ್ ಲಿಂಕ್ ಏನು ಎನ್ನುವುದಕ್ಕೆ ಯಾವ ಮಾಹಿತಿಗಳನ್ನು ಕೂಡ ಕೊಡೋಕ್ಕಾಗಿಲ್ಲ ಯಾರಿಗೂ ಕೂಡ. ಸ್ನೇಹಮಯಿ ಕೃಷ್ಣಗೂ ಕೊಡೋಕ್ಕಾಗಿಲ್ಲ, TJ ಅಬ್ರಹಾಂಗೂ ಕೊಡೋಕ್ಕಾಗಿಲ್ಲ, ಪ್ರದೀಪ್ ಕುಮಾರ್ಗೂ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮುಖ್ಯಮಂತ್ರಿಗಳ ಪಾತ್ರ ಏನು ಅಂಥೇಳಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳುತ್ತೆ.
1998ರಲ್ಲಿ ಆದಂತಹ ಡಿನೋಟಿಫಿಕೇಷನ್ನೇ ಕಾನೂನು ಬಾಹಿರ. ಕಾರಣ ಏನು ಅಂತ ಹೇಳಿದ್ರೆ, ಭೂ ಸ್ವಾಧೀನಪಡಿಸಿಕೊಂಡಂತಹ ಭೂಮಿಗೆ ಪರಿಹಾರವನ್ನು ಕೊಡಲಿಕ್ಕೆ ಸಿವಿಲ್ ಕೋರ್ಟ್ನಲ್ಲಿ ಪರಿಹಾರದ ಮೊತ್ತವನ್ನು ಠೇವಣಿ ಇಟ್ಟ ಬಳಿಕ ಭೂಮಿಯನ್ನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂಥೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಖರೀದಿ ಮಾಡಿದ್ದರ ಮೇಲೂ ಕೂಡ ಹೈಕೋರ್ಟ್ ಅನುಮಾನವನ್ನು ವ್ಯಕ್ತಪಡಿಸಿದೆ. ಬಟ್ ಸಿದ್ದರಾಮಯ್ಯನವರ ಪಾತ್ರ ಏನು, ಸಿದ್ದರಾಮಯ್ಯನವರು ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಎನ್ನುವುದಕ್ಕೆ ದೆರ್ ಇಸ್ ನೋ ಡೈರೆಕ್ಟ್ ಎವಿಡೆನ್ಸ್. ಯಾವುದೇ ನೇರವಾದಂತಹ, ನಿರ್ದಿಷ್ಟವಾದಂತಹ, ಖಚಿತವಾದಂತಹ ಸಾಕ್ಷ್ಯಗಳಿಲ್ಲ. ನಿನ್ನೆ ಹೇಳಿದ ಹಾಗೆ ಈಗ ಕುಮಾರಸ್ವಾಮಿ ಪ್ರಕರಣದಲ್ಲಿರ್ಬೋದು ಮತ್ತು ಯಡಿಯೂರಪ್ಪ ಪ್ರಕರಣದಲ್ಲಿರ್ಬೋದು, ಅಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಇದೆ. ಅವರೇ ಕಡತಗಳಿಗೆ ಸಿಗ್ನೇಚರ್ ಹಾಕಿರುವಂಥದ್ದು, ಕಡತಗಳನ್ನು ತರಿಸ್ಕೊಂಡಿರುವಂಥದ್ದು, ಇವೆಲ್ಲ ಡೈರೆಕ್ಟ್ ಎವಿಡೆನ್ಸ್ ಇದೆ. ಸರ್ಕಾರಿ ದಾಖಲೆಗಳಲ್ಲೇ ಮಾಹಿತಿ ಇದೆ. ಬಟ್ ಸಿದ್ದರಾಮಯ್ಯನವರು ಏನು, ಈ ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು, ಅದರ ಬಗ್ಗೆ ಎಲ್ಲೂ ಕೂಡ ಸಾಕ್ಷ್ಯಗಳಿಲ್ಲ. ಸೊ ಇದು ಇರುವಂಥದ್ದು. ಬಟ್ ಹೈಕೋರ್ಟೇ ಈ ನಿರ್ದಿಷ್ಟ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ತನ್ನ ಜಡ್ಜ್ಮೆಂಟ್ನಲ್ಲೇ, ತನ್ನ ತೀರ್ಪಿನಲ್ಲೇ ಹೇಳಿರೋದರಿಂದಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಹೈಕೋರ್ಟ್ನ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿ ತೀರ್ಪನ್ನು ಕೊಡುತ್ತೆ ಅಂಥೇಳಿ ಭಾವಿಸುವಂಥದ್ದು ಸದ್ಯದ ಮಟ್ಟಿಗೆ ಸರಿಯಲ್ಲ ಅನಿಸುತ್ತೆ. ಕಾರಣ ಪದೇ ಪದೇ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಇನ್ವೆಸ್ಟಿಗೇಷನ್ ಅಗತ್ಯ ಇದೆ, ತನಿಖೆ ಅಗತ್ಯ ಇದೆ ಅಂಥೇಳಿ ಹಲವು ಬಾರಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ತನಿಖೆ ಅಗತ್ಯ ಇದೆ ಅಂಥೇಳಿ. ಸೊ ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಈ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಮೂಢಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ಅಗತ್ಯ ಇದೆ ಅಂಥೇಳಿ ತಮ್ಮ ತೀರ್ಪಿನಲ್ಲಿ ಹೇಳಿರುವ ಹೊತ್ತಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅದಕ್ಕೆ ತದ್ವಿರುದ್ಧವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಸೊ ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖೆಗೆ ಆದೇಶವನ್ನು ಕೊಡಬಹುದು. ತನಿಖೆಗೆ ಆದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ತನಿಖೆ ಆಗಬೇಕಾ ಎನ್ನುವಂಥದ್ದು ಇಂಪಾರ್ಟೆಂಟ್ ಅಷ್ಟೇ. ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅಂತೇಳಿ, ತನಿಖೆ ಆಗಬೇಕಾ? ಹೌದು. ಬಟ್ ಸೆಕ್ಷನ್ 7 ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಪ್ಲೈ ಮಾಡಿ ಈ ತೀರ್ಪನ್ನು ಕೊಟ್ಟಿರೋದರಿಂದಾಗಿ ಅನ್ಡ್ಯೂ ಇನ್ಫ್ಲುಯೆನ್ಸನ್ನು ಮಾಡಿರುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು, ಶಾಸಕರಾಗಿದ್ದಂಥವರು, ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಹೀಗಾಗಿ ಅನ್ಡ್ಯೂ ಇನ್ಫ್ಲುಯೆನ್ಸನ್ನು ಬಳಸಿರುವಂತಹ ಸಾಧ್ಯತೆ ಇದೆ ಎನ್ನುವಂಥ ಕಾರಣಕ್ಕೋಸ್ಕರ ತನಿಖೆಯ ಅಗತ್ಯ ಇದೆ ಅಂಥೇಳಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಭಿಪ್ರಾಯ ವ್ಯಕ್ತಪಡಿಸಿರೋದರಿಂದಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಇದಕ್ಕೆ ತದ್ವಿರುದ್ಧವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕಮ್ಮಿ ಇದೆ. ಒಂದು ವೇಳೆ ಹೈಕೋರ್ಟ್ನ ಆದೇಶವನ್ನು ಸಿದ್ದರಾಮಯ್ಯನವರು ದ್ವಿಸದಸ್ಯ ಪೀಠದಲ್ಲಿ ಪ್ರಶ್ನೆ ಮಾಡಿ ಒಂದು ವೇಳೆ ಅಲ್ಲೇನಾದರೂ ಅರ್ಜಿ ಸ್ವೀಕಾರಗೊಂಡು ತಡೆಯಾಜ್ಞೆ ಒಂದು ವೇಳೆ ಸಿಕ್ಕಿದ್ರೆ ಸ್ವೀಕಾರ ಆಗುತ್ತೆ. ಒಂದು ವೇಳೆ ತಡೆಯಾಜ್ಞೆ ಏನಾದರೂ ಸಿಕ್ಕಿದ್ರೆ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪಿಗೆ ಈ ಪ್ರಕರಣ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ. ಸೊ ಆವಾಗ FIR ದಾಖಲು ಮಾಡುವಂತಹ ಪ್ರಕ್ರಿಯೆ ಇನ್ನಷ್ಟು ವಿಳಂಬ ಆಗಬಹುದು ಮತ್ತು ದ್ವಿಸದಸ್ಯ ಪೀಠದ ತೀರ್ಪಿನ ಆಧಾರದಲ್ಲಿ ಮುಂದಿನ ತನಿಖೆಯ ಬಗ್ಗೆ ತೀರ್ಮಾನಗಳಾಗಬಹುದು. ಬಟ್ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟು ಹೈಕೋರ್ಟ್ನ ತೀರ್ಪನ್ನು ಓದಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಕೊಡುತ್ತೆ ಎನ್ನುವಂತಹ ಯಾವುದೇ ಸಾಧ್ಯತೆಗಳಂತೂ ಕಾಣಿಸ್ತಾ ಇಲ್ಲ ಹೈಕೋರ್ಟ್ ತೀರ್ಪನ್ನು ಓದಿದಂತಹ ಸಂದರ್ಭದಲ್ಲಿ. ಬಿಕಾಸ್ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸೆಕ್ಷನ್ 7 ಅಪ್ಲೈ ಮಾಡಿ ತನಿಖೆ ಅಗತ್ಯ ಇದೆ ಅಂತ ಹೇಳಿರುವಂಥದ್ದು. ಸೆಕ್ಷನ್ 7 ಏನು ಹೇಳುತ್ತೆ? ಅನ್ಡ್ಯೂ ಇನ್ಫ್ಲುಯೆನ್ಸ್ ಫ್ರಮ್ ಬೈ ಎ ಪಬ್ಲಿಕ್ ಸರ್ವೆಂಟ್. ಸೊ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುವಂತಹ ಸಾಧ್ಯತೆ ಹೈಕೋರ್ಟ್ ತೀರ್ಪನ್ನು ಓದಿದಂತಹ ಸಂದರ್ಭದಲ್ಲಿ ನೋಡೋದಾದರೆ ತುಂಬ ಕಮ್ಮಿ ಇದೆ. ತನಿಖೆಗೆ ಆದೇಶ ನೀಡುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು.